ವಾಟ್ ಇಸ್ ದಿಸ್ ಕಾಂತ? ಐ ಲೈಕ್ ಇಟ್. ಈ ಪರಿಷತ್ನ ಪಾರಾಯಣ ನೋಡಿ ಹೋಗ ನಿನ್ನ ಮಂಜಾಳಾಗ ಅಂತ ಸುಮ್ನೆ ನನ್ನ ಪಾಡಿಗೆ ನಾನು ಮಡಿಕೇರಿಗೆ ಹೋಗಿ ಹುತ್ತರಿ ಫೆಸ್ಟಿವಲ್ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಹೋದ್ರೆ ಅಲ್ಲಿ ನಮ್ಮ ಸ್ಪೀಕರ್ ಬೋಪಯ್ಯ ಕೂಡ ಸಖತ್ತಾಗಿ ಸ್ಟೆಪ್ಸ್ ಹಾಕಿದ್ರು. ನೋಡು ಕಾಂತ, ನೋಡಿ ಎಂಜಾಯ್ ಮಾಡೋ, ಸುತ್ತಾಡ್ಕೊಂಡು. ಓಕೆ, ಐ ಲೈಕ್ ಇಟ್. ಹೆಂಗಾಯ್ತು? ಸಖತ್ತಾಗಿತ್ತು ಅಲ್ವಾ ಸ್ಟೆಪ್ಸ್? ನೀನು ಇದೆಯಾ ಬಾಗ್ ಮಂಡಲದಲ್ಲಿ ಹೊಟ್ಟೆ ಒಂದ್ ಸಾರಿನೋ ಇದೇ ರೀತಿ ಸ್ಟೆಪ್ ಹಾಕ್ಲಿಲ್ಲ ನೀನು. ಬೆಸ್ಟ್ ಫಾಲ. ಹೋಗ್ಲಿ ಬಿಟ್ಟಾಕ, ನೆಕ್ಸ್ಟ್ ಟೈಮ್ ಹೊತ್ರಿ ಹಬ್ಬಕ್ಕೆ ಡ್ಯಾನ್ಸ್ ಮಾಡೋಣ ಅಂತೆ. ಇವಾಗ ಪರಿಷತ್ತು ಚುನಾವಣೆ ಶುರುವಾಗ್ತಾ ಇದ್ದಂಗೆನೆ ಅದ್ಯಾಕೋ ನಮ್ಮ ಎಡ್ಡಿಜೆ ಇದ್ದಕ್ಕಿದ್ದಂತೆ ಒಂದು ಸಾಂಗ್ ನ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಏನ್ ಸಾಂಗು ಹೇಳ್ತಾ ಇದಾರೆ ಕೇಳೋಣ, ನಡಿಕಂತ ನಡಿ. ಮತ್ತೆ ಸಿಎಂ ಆಗೋ ಕನಸು ಕಂಡಿದ್ದೆ, ಅದಕ್ಕೆ ಬೇಕಾಗಿರೋ ಸರ್ಕಸ್ ಮಾಡಿದ್ದೆ. ಮತ್ತೆ ಸಿಎಂ ಆಗೋ ಕನಸು ಕಂಡಿದ್ದೆ, ಅದಕ್ಕೆ ಬೇಕಾಗಿರೋ ಸರ್ಕಸ್ ಮಾಡಿದ್ದೆ. ಹೈಕಮಾಂಡ್ಗೆ ಫೋನು ಮಾಡಿ ಮ್ಯಾಟರ್ ಹೇಳಿದ್ದೆ. ಅವರು ಕಂಡ್ರೋ ತಡ್ಕೊಳ್ಳಾರ್ದೆ ಓಡ್ ಬಂದೆ. ಮತ್ತೆ ಸಿಎಂ ಆಗೋ ಕನಸು ಕಂಡಿದ್ದೆ, ಅದಕ್ಕೆ ಬೇಕಾಗಿರೋ ಸರ್ಕಸ್ ಮಾಡಿದ್ದೆ. ಕರ್ನಾಟಕದೊಳಗ ಬಿಜೆಪಿಗೆ ಸಂಕಟ ಐತಿ. ಹಿಂಗ ಬಿಟ್ರ ಮೂರಾಬಟ್ಟಿ ಆಗೋಂಗೈತಿ. ನಾಡಿನೊಳಗೆ ಅರ್ಧ ಕಮಲ ಕಾಣತೈತಿ. ಸಿಎಂ ಕುರ್ಚಿ ಬಿಟ್ಟು ಹೋಗಿ ಆಸೆ ಕಮ್ಮಿ ಆಗೋಬಲ್ತು. ಕುರ್ಚಿ ಆಸೆ ಬ್ಯಾಡ ಅಂತ ಹೈಕಮಾಂಡು ಹೇಳ್ಯಾರಪ್ಪ. ಕುರ್ಚಿ ಕಂಡ ಮ್ಯಾಲೆ ನನಗ ಸುಮ್ಮನೆ ಇರಕ್ಕಾಗಲ್ಲಪ್ಪ. ಕುರ್ಚಿ ಮುಂದ ಹಳೆ ಮಂಗ್ಯ ನಾನಾದೆ. ವಿಧಾನಸೌಧ ಮ್ಯಾಲ ಕರ್ಕೊಂಡ್ ಹೋಗಿ ಕುರ್ಚಿ ಕೊಟ್ರ. ಯಾವ ಸೀಮಿ ಲೀಡರ್ ನೀನು ಅಂತ ನೋಡ್ರಿ. ನಾನ ನಾಚೋ ಹಂಗ ಸೌದಕ್ ಬಂದ ನೋಡ್ರಿ. ಪಾರ್ಟಿ ಗಿರ್ಟಿ ಇರ್ಬೇಕಂದ್ರ ನಾನು ಮಾತ್ರ ಇರ್ಬೇಕ್ರಪ್ಪ. ಬಯಲು ಸೀಮಿ ಗಾಳಿ ಕುಡಿದು ಪಾರ್ಟಿ ಕಟ್ಟಿದ ಬಾಡಿ ನಂದು. ಕರ್ನಾಟಕ ಜನತೆಯು ನನ್ನ ನಂಬಿ ಕುಣಿಸ್ಬಿಟ್ರಲ್ಲ ಅಂದು. ಇಂದು ಕುರ್ಚಿ ಕಳ್ಕಂಡ್ ನಾನು ಇರ್ಲಾರೆ. ಮತ್ತೆ ಸಿಎಂ ಆಗೋ ಕನಸು ಕಂಡಿದ್ದೆ, ಅದಕ್ಕೆ ಬೇಕಾಗಿರೋ ಸರ್ಕಸ್ ಮಾಡಿದ್ದೆ. ಹೈಕಮಾಂಡ್ಗೆ ಫೋನು ಮಾಡಿ ಮ್ಯಾಟರ್ ಹೇಳಿದ್ದೆ. ಅವರು ಕಂಡ್ರೋ ತಡ್ಕೊಳ್ಳಾರ್ದೆ ಓಡ್ ಬಂದೆ. ಓಕೆ, ಸೂಪರ್ ಅಲ್ವಾ? ಒಂದ್ ಲೆವೆಲ್ಗೆ ಕೇಳೋದ್ಯಾಕಂತ ನಮ್ಮ ಎಡ್ಡಿಜಿ ಹೆಂಗ್ ಹೇಳಿದ್ರು ಅಂತ. ದುನಿಯಾ ಅಂದ ಮೇಲೆ ಇಂಥ ರಾಮಾಯಣ ಮಹಾಭಾರತ ಎಲ್ಲ ಇದ್ದದೆ ನಡಿಕಂತ. ನನ್ನ ಸುಜುಕಿ ಓಲ್ಡ್ ಮಾಡೆಲ್ ಮ್ಯಾಕ್ಸ್ 100 ಬೈಕ್ ನ ಈಚೆ ತೆಗಿತೇನೆ. ಶಿರಸಿಗೆ ಹೋಗಿ ಕೃಷ್ಣ ಹೆಗಡೆ ಅವರ ನಮ್ಮೂರ ಊಟಿ ಹೋಟೆಲ್ಗೆ ಹೋಗಿ ಸಖತ್ತಾಗಿರೋ ತೆಳ್ಳೆವ್ ತಿಂದು ಅಪ್ಪೆ ಹೊಳೆ ಊಟ ಮಾಡಬಾರಣ. ನಡಿಕಂತ ನಡಿ.